आप देख रहे हैं एफएम एक्सप्रेस न्यूज़। मैं आपके साथ मैनुद्दीन। तो आज हम मौजूद हैं बुजापुर के अंबेडकर सर्कल में। यहाँ पर देख सकते हैं कि पिछले 33 डेज से लोग यहाँ पर स्ट्राइक के लिए बैठे हैं गवर्नमेंट मेडिकल कॉलेज को लेकर। आज आप सबको पता है कि पूरे देश भर में दिवाली का त्यौहार बड़े जोरों शोर से मनाया जा रहा है, फिर भी ये लोग अपना त्यौहार छोड़कर यहाँ पर स्ट्राइक को बैठे हैं। सरकार को ये जानना ज़रूरी है और ये सरकार को एक न्यूज़ पहुँचाने के लिए हम यहाँ पर आए हैं, क्योंकि आज आपको पता है कि पूरे देश भर में कितनी खुशियाँ से ईद मनाई जा रही है। सारे लोग बड़े दूर दूर से आकर अपने घरों में ईद मनाते हुए नज़र आ रहे हैं, अपने परिवार को छोड़कर, अपने घरों को छोड़कर और इस त्यौहार को छोड़कर यहाँ पर स्ट्राइक के लिए बैठे हैं। तो सरकार को एक नज़र यहाँ पर भी देखना होगा। तो इसी के चलते तो आइए हैं कि लोगों से जानेंगे इस त्यौहार के चलते फिर भी यहाँ पर ये स्ट्राइक को बैठे हैं तो उनको कैसा लग रहा है और ये इनके परिवार को मिस कर रहे हैं और इस त्यौहार के चलते यहाँ पर बैठे हैं। पूरे देश भर में जो दिवाली का त्यौहार मनाया जा रहा है, सारे लोग अपने दूर दूर गाँव से जाकर अपने घरों में त्यौहार मना रहे हैं अपनी फैमिली के साथ, पर आप अपनी फैमिली को छोड़कर यहाँ पर स्ट्राइक पर बैठे हैं तो कैसा लग रहा है आपको? ಇದು ಏನೋ ನಮ್ಮ ದುರ್ದೈವದ ಹೋರಾಟಗಾರದು ಮತ್ತು ವಿಜಯಪುರ ಜಿಲ್ಲೆ ಜನರು ಒಂದು ಹಣೆ ಬರನ ಸರಿ ಇಲ್ಲ ಅಂತ ಅನ್ಕೊಳತ್ತೇವು. ಪ್ರತಿ ವರ್ಷ ಒಂದು ವಿಷಯಕ್ಕೂ ಸರ್ಕಾರ ಇವತ್ತು ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡತ್ತಾರ. ಈ ಬಾರಿ ನಾವು ಈ ಸಲ ಅಂದರೂ ಕೂಡ ದೀಪಾವಳಿಯನ್ನು ಮನೆಯಾಗ ಇದ್ದುಕೊಂಡು ಸಂಭ್ರಮಾಚರಣೆ ಮಾಡಬೇಕು, ಎಲ್ಲರ ಜೊತೆ ಕೂತ್ಕೊಂಡು ಒಳ್ಳೊಳ್ಳೆ ಖಾದ್ಯ ಭಕ್ಷ್ಯಗಳನ್ನು ಮಾಡಿರ್ತಾರೆ. ಸವಿದ ಕಿಸಿಂದ ನಾವು ಕೂಡ ಒಳ್ಳೆ ರೀತಿಯಿಂದ ಒಂದು ಹಬ್ಬ ಆಚರಣೆ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ದೆವು. ಹೋದ ವರ್ಷವೂ ವಕಫ್ ವಿಷಯವಾಗಿ ಇಲ್ಲೇ ಬಿಜಾಪುರ DC ಆಫೀಸ್ ಮುಂದೆ ಧರಣಿ ಮಾಡಿದೆವು. ಕರಾಳ ದೀಪಾವಳಿ ತಿಳ್ಕೊಂಡು ಆ ಸಂದರ್ಭ ಒಂದು ವರ್ಷ ಆಯ್ತು ಇವತ್ತಿಗೆ. ಈ ವರ್ಷವೂ ಕೂಡ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಇರಬೇಕು, ಯಾವುದೇ ಕಾರಣಕ್ಕೂ ಬಂಡವಾಳಶಾಹಿಗಳ ಪಾಲಾಗಬಾರ್ದು, ಖಾಸಗಿಯವ್ರ ಕೈಯಾಗ ಕೊಡಬಾರ್ದು ತಿಳ್ಕೊಂಡೇಳಿ ಈ ಒಂದು ದೀಪಾವಳಿ ಇವತ್ತಿನ ದೀಪಾವಳಿ ದಿವಸನೂ ಇಲ್ಲೇ ನಾವು ಕೂತಿದ್ವಿ. ನಮ್ಮ ಮನೆ ಬರೋ ಸರಿ ಇಲ್ಲ, ಯಾಕಂದ್ರೆ ಎಲ್ಲರೂ ಇವತ್ತು ದೇಶಾದ್ಯಂತ ಮನೆಯಲ್ಲಿ ಇದ್ಕೊಂಡು ದೀಪಾವಳಿಯನ್ನು ಬೆಳಕಿನ ಹಬ್ಬ ತಿಳ್ಕೊಂಡು ಸಂಭ್ರಮಾಚರಣೆ ಮಾಡಕತ್ತಾರೆ. ಮತ್ತು ನಮ್ಮ ಮನೆ ಬರ ಇಲ್ಲಿ ಬೈಲಿಗೆ ಬಿದ್ದಿಗಿಸಿಂದ ಇವತ್ತು ನಾವು ಆ ತಂಗುಡು ರೊಟ್ಟಿ ತಿಂದಿಗಿಸಿಂದ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಬಂದದ. ಇದನ್ನು ಕಾರಣ ಸರ್ಕಾರನೇ. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಜನಕ್ಕೆ ಅನ್ಯಾಯ ಮಾಡ್ಕೋತೇವೆ ಹೊಂಟಾರ, ಮೋಸ ಮಾಡ್ಕೋತೇವೆ ಹೊಂಟಾರ. ಎಲ್ಲಿವರೆಗೆ ಇದು ಮೋಸ? ನಾವು ಏನೋ ನಂಬಿ ಇವ್ರಿಗೆ ಓಟ್ ಹಾಕಿ ಆರಿಸಿ ಕಳಿಸಿದ್ರೆ ಈ ರೀತಿ ಒಂದು ಕಿತಾಪತಿ ಮಾಡ್ಕೋತ ತಮ್ಮ ಮನಸ್ಸಿಗೆ ಬಂದಾಗೆ ಮಾಡ್ಕೋತ ಹೊಂಟ್ಬಿಟ್ಟಾರ. ಓಟ್ ಹಾಕುತ್ತಾನ ಒಂದು ರೀತಿ ಆಡ್ತಾರೆ, ಕಾಲು ಹಿಡ್ಕೊಳ್ಳೋದವಾಗ ಇಲ್ಲ ನಾವು ಎಲ್ಲನೂ ಮಾಡ್ತೇವೆ, ನಿಮ್ಮನ್ನ ಇಂದ್ರ ಲೋಕಕ್ಕೆ ಹೋಯ್ತೇವೆ, ಚಂದ್ರ ಲೋಕಕ್ಕೆ ಹೋಯ್ತೇವೆ, ನಿಮಗೆ ಏನು ಭಯಂಕರ ತಿಳ್ಕೊಂಡು ಮ್ಯಾಲೆ ಏರಿಸ್ತಾರೆ. ಏನೋ ನಂಬಿ ಜನ ಓಟ್ ಹಾಕಿ ಇವತ್ತು MLA ಆಗ್ತಾರೆ, ಮಂತ್ರಿ ಆಗ್ತಾರೆ. ಅದಕ್ಕೆ ಮತ್ತು ಸಮಸ್ಯೆ ಕೇಳಕ್ಕೆ ಹೋದ್ರೆ ಈ ರೀತಿ ಅನ್ನೋದ ನೀವು ಬೈಲಾಕೂತ್ ಹೋರಾಟ ಮಾಡಂಗೆ ಮಾಡಿರಿ, ನಾವು ಅಲ್ಲೇ ಹಂಗೆ ಮಜಾ ಮಾಡ್ಕೋತ ಹೊಟ್ಟೆ. ಇಲ್ಲೆಲ್ಲ 33 ದಿನ ಆಯ್ತು ರೀ ನಾವು ಕುತ್ಕೊಂಡಿದ್ದು ಬೈಲಾಗ. ಹಬ್ಬ ಅಂತದ್ದು ಹಬ್ಬ ಇವತ್ತು ಎಲ್ಲನೂ ಬಿಡಿಸಿದ್ರೆ ಬಂದೇವಪ್ಪ ಅಂದಾಗ ಕರಾಳ ದೀಪಾವಳಿ ಆಚರಣೆ ಮಾಡತ್ತೀವಿ. ಇವತ್ತಿನ ದಿವಸ ನಾವು ಇಲ್ಲೇ ಪಣ್ತಿ ಬೆಳಿಗ್ಗೆ ನಮ್ಮ ಪಾಲಿಗೆ ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ನಮ್ಮ ಪಾಲಿಗೆ ಇವತ್ತು ಕತ್ತಲೆಯಾಗಿ ಪರಿಣಮಿಸದ. ಇದಕ್ಕೆ ಕಾರಣ ಸರ್ಕಾರನೇ. ಇವತ್ತು ನಮ್ಮ ಬೈಲಿ ಬಿದ್ದು ಹಬ್ಬದ ದಿವಸ ಇವತ್ತು ಊರಾಗಿರೋದು ಬಿಟ್ಟು ಇವತ್ತು ನಾವು ಇಲ್ಲಿ ವಿಜಯಪುರ ನಗರದಲ್ಲಿ ಹೋರಾಟ ಮಾಡತ್ತೀವಿ. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಸರ್ಕಾರ ಜನಸಾಮಾನ್ಯರಿಗೆ ಅನ್ಯಾಯ ಮಾಡುತ್ತೆ ವಿಜಯಪುರ ಜಿಲ್ಲೆಗೆ. ಇದಕ್ಕೆ ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡ್ಬೇಕಂತ ಏನು ತೀರ್ಮಾನ ತೊಗೊಂಡಿರಲ್ಲ. ಪ್ರಥಮದಲ್ಲಿ ಭಾಳ ನಾವು ಖುಷಿಪಟ್ಟಿದ್ದೆವು, ಏನೋ ಸರ್ಕಾರ ಇವತ್ತು ಬಿಜಾಪುರ ಜಿಲ್ಲಾ ಆ ಕಡೆ ಕಣ್ ತರದದ, ಏನೋ ಒಂದು ಒಳ್ಳೇದು ಮಾಡ್ತದೆ ಅಂತ ತಿಳ್ಕೊಂಡಿದ್ದೆವು. ಆದ್ರೆ ನರಗರ ಶಾಸಕರೊಬ್ಬರು ಪುಣ್ಯಾತ್ಮರು, ಅವ್ರಿಗೆ ದೇವ್ರು ಇನ್ನರೇ ಬುದ್ಧಿ ಕೊಡ್ಬೇಕಿಲ್ಲ. ಬರೀ ಏನದ ಏನೋ ಏಟ್ರೇ ಗಳಿಸ್ಬೇಕತ್ತಾರೋ ತಿಳಿದಾಗ್ಯದ. ಮತ್ತು 500 ಕೊಟ್ಟರೆ ಬಂಡ ಉಳ್ತೇವೆ ಅಂತ ಹೇಳ್ತಾರೆ. ಮತ್ತು ಖಾಸಗಿ ಕೊಡೋದು ಸರ್ಕಾರದ ಏನು ಉಳಿತದೆ ಅಲ್ಲಿ? ಸರ್ಕಾರದ ಕಾಲೇಜನ್ನು ಖಾಸಗಿಯವ್ರ ಕೈಯಾಗ ಕೊಟ್ರೆ ಅವ್ರು ಮತ್ತು ಕೋಟಿ ಲಾಭ ತೊಗೊಳ್ಳೋರು. ಬಡ ಇವತ್ತು ರೈತರ ಮಕ್ಕಳು ಇರ್ಬೋದು, ಕೂಲಿ ಕಾರ್ಮಿಕ ಮಕ್ಕಳು ವಿದ್ಯಾವಂತರು ಇರ್ತಾರೆ, ಅವ್ರಿಗೆ ಕೂಡ ಒಂದು ಮೆಡಿಕಲ್ ಓದಬೇಕನ್ನೋ ಹಂಬಲ ಇರ್ತದೆ. ಇವತ್ತು ತಂದೆ ಇವತ್ತು ಕೃಷಿ ಮಾಡ್ತಾನೆ, ನಾವು ಶಾಲೆ ಕಲ್ತಿರಪ್ಪ ಅಂದ್ರೆ ಮಕ್ಕಳು ಶಾಲೆ ಹುಡ್ತಾವೆ, ಯಾಕೆ ಹುಟ್ಟಬಾರ್ದು? ಅಂಥವ್ರು ಇವತ್ತು ಮೆಡಿಕಲ್ ಓದಬೇಕಂದ್ರೆ ಮತ್ತು ಖಾಸಗಿಯವ್ರ ಕೈಯಾಗ ಹೋಯ್ತಪ್ಪ ಅಂದ್ರೆ ಮತ್ತು 50 ಲಕ್ಷ 1 ಕೋಟಿ ರೂಪಾಯಿ ರೊಕ್ಕ ಕೊಡಬೇಕು. ಇದು ಸಾಮಾನ್ಯ ಜನರಿಗೆ ಆಗೋದಿಲ್ಲ. ರೈತ ಒಂದು ದುಡಿದಪ್ಪ ಅಂದ್ರೆ ಒಂದು ಹೊತ್ತಿಗೆ ಊಟ ಸಿಗಲ್ಲಂಥ ಪರಿಸ್ಥಿತಿ ಇದೆ ರೈತರಿಗೆ. ಅಂಥ ಮಕ್ಕಳಿಗೆ ಇವತ್ತು ವಿದ್ಯೆಯಿಂದ ಅವರು ವಂಚಿತರಾಗ್ತಾರೆ. ಇದನ್ನು ನಾವು ಬೇಡ ಅಂತೇಳಿ ಹೋರಾಟ ಮಾಡಕತ್ತೇವೆ. 33 ದಿನ ಆದರೂ ಸಹಿತ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಯಾವ ಮಕ್ಕಳು ಹಿಂದಿ ಮಾಡ್ತದೆ ಸರ್ಕಾರ? ಇವತ್ತು ಸುಮ್ಮನೆ ಕಾಟಾಚಾರಕ್ಕೆ ತಿಳ್ಕೊಂಡು ಇವತ್ತು ನಮ್ಮ ಶಿವಾಂ ಪಾಟೀಲ್ರು ಬಂದು ಹೋದರು, ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ರು ಬಂದು ಹೋದರು. ಇಲ್ಲ ನಾವು ಮಾತುಕತೆ ಮಾಡ್ತೇವೆ, ಇದನ್ನು ಒಟ್ಟೆ ಪ್ರಯತ್ನ ಮಾಡಿ ನಾವು ಸರ್ಕಾರಿ ಉಳಿಲಿ ಕಾಲೇಜ್ ಎತ್ತಿಕೊಂಡು ನಾವು ಹೇಳ್ತೀವಿ ಅಂತ ಹೇಳಿದವರು ಏನೋ ಮುಂಗ್ಲಿ ಮೋತಿ ತೋರ್ಸತ್ತ ಅಂದಂಗೆ ಅಟ್ ಬಂದು ತೋರಿಸ್ಕೆ ಹೋದವ್ರು ಹೊಳ್ಳಿ ನಾಪತ್ತೆನೇ ಆಗ್ಯಾರ. ಎಲ್ಲಿ ಪತ್ತೆನೇ ಇಲ್ಲಿ ಇವರು. ಮತ್ತು ಇದೇನು ಇವರು 8 ಜನ ಶಾಸಕರದಾರ, ಒಬ್ಬ MP ಅದಾರ. ಸುಮ್ಮನೆ ಇವರು ಮನುಷ್ಯ ಏನು ಖಾಲಿ ಇವತ್ತು ಅಧಿಕಾರ ಕೊಟ್ಟಂಗೆ ಏನು ನಾವು ಏನು ಕೆಲಸ ಇಲ್ಲ ಇವರೇನು ಕೆಲಸ ಇಲ್ಲದೆ ಹೋರಾಟ ಮಾಡಕತ್ತಾರ. ಏಸ್ತನ ಕೊಡ್ತಾರ ಕೂಡಲಿ ಸಾಕಾಗಿ ಎದ್ದು ಹೋಗ್ತಾರತ್ತಿ. ಇವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಇವ್ರು ಮೂರ್ಖತನ, ಇವರಟ್ಟು ಮೂರ್ಖರು ಯಾರು ಅಲ್ಲ. ನಾವು ಇಡೀ ವಿಜಯಪುರ ಜಿಲ್ಲೆ ಜನರು ಇವತ್ತು ತೀರ್ಮಾನ ತೊಗೊಂಡ್ರ ಕಮಿಟಿ ಎಲ್ಲ
ಇವತ್ತು ಏನೇ ಇದ್ರೂ ಕೂಡ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರಾಗಿ ಇರಬೇಕು, ಸ್ಪಷ್ಟ ಆದೇಶ ಬರುವರು ಕೂಡ ನಾವು ಇಲ್ಲಿಂದ ಕಾಲು ಕಿತ್ತಂಗಿಲ್ಲ. ಒಂದು ವೇಳೆ ಸರ್ಕಾರ ತನ್ನ ಮಣ್ಣುತನವನ್ನೇ ಮುಂದುವರಿಸಿದ್ದೇ ಆದರೆ ನಮ್ಮ ಪ್ರಾಣ ಹೋಗಲ್ಲ, ಇಲ್ಲಿಂದ ನಾವೇನು ಹೆದರಂಗಿಲ್ಲ. ಯಾಕೆ ಸಾವು ಬರೋದು ಒಂದೇ ಸಲ, ಏನು ನಾವು ಸಾಯಂಗಿಲ್ಲ ಅಂದ್ರೆ ಬಿಡ್ತದ ಅನ್ನೋದು ಮಗಂದು ಸಾವದು ಬರೋದೇ ಈ ವಿಷಯದಾಗ ನಮ್ಮ ಪ್ರಾಣ ಹೋಗಲ್ಲಕ್ಕ ನಾವು ಗಟ್ಟಿಯಾಗಿ ನಿಂತಿದ್ದೆವು. ಮುಂದಿನ ಆಗುವಳಿ ಸರ್ಕಾರ ಹೊಣೆ ಹೊರಬೇಕಾಗ್ತಕ್ಕ ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ राज्य प्रधान ಕಾರ್ಯದರ್ಶಿ. आपने देखा कि जो यहाँ पर स्ट्राइक को बैठे हैं उनका क्या कहना है। उन्होंने कहा कि अगर उनकी जान भी अगर यहाँ चली जाती है तो जाएं, पर वो जब तक यहाँ पर सरकारी हॉस्पिटल, सरकारी मेडिकल कॉलेज नहीं आएगा, जब तक वो यहाँ से नहीं उठेंगे और सरकार को भी जब तक सरकार इनकी मांगों को पूरा नहीं करेगी वो स्ट्राइक को नहीं रोकेंगे। आज को 33 डेज़ हुआ तो भी वो यहीं पर बैठे हैं। तो अभी कितने भी दिन चले जाए, जब तक ये आदेश नहीं होता सरकार का कि उन्हें गवर्नमेंट मेडिकल कॉलेज मिले, जब तक वो यहीं पर बैठेंगे। और खबरों के लिए देखते रहिएगा आपका अपना चैनल FM एक्सप्रेस न्यूज़, आपकी आवाज़ हमारी पहुंच, क्योंकि सवाल है देश की जनता का।